ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಡೆಲಿಮಿಟೇಷನ್ ವಿಚಾರವಾಗಿ ಚರ್ಚೆ ಗ್ರಾಸವಾಗಿರುವುದು ಗೊತ್ತಿರುವಂತಹ ವಿಚಾರ. ಇತ್ತೀಚೆಗೆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕಟ್ಟಡ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಮೀಸಲು ಕ್ಷೇತ್ರದ ವಿಚಾರವಾಗಿ ಚರ್ಚೆಗೆ ಬಂದಿರುವುದು ನಿಜ. ಈ ಕ್ಷೇತ್ರ ಮುಂದಿನ ಚುನಾವಣೆ ಸಮಯಕ್ಕೆ ಏನಾಗಬಹುದು ಎಂಬುದರ ಬಗ್ಗೆ ಅವರಿಗೆ ಮಾಹಿತಿ ಇರಬಹುದು, ಆದರೆ ನಮಗೆ ಗೊತ್ತಿಲ್ಲ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಹೇಳಿದ್ದಾರೆ. ತಾಲೂಕಿನ ಚಿಮಂಗಲ ಗ್ರಾಮದ ಖಾಸಗಿ ಕಾರ್ಯಕ್ರಮದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು. ಶಾಸಕರು ಕೂಡ ಶಿಡ್ಲಘಟ್ಟ ಕ್ಷೇತ್ರ ಮುಂದಿನ ದಿನದಲ್ಲಿ ಮೀಸಲು ಕ್ಷೇತ್ರವಾಗುತ್ತೆ ಎಂದು ಹೇಳಿರುವುದು ನಮಗೆ ಗೊತ್ತಿದೆ. ಈಗ ಮೀಸಲು ಕ್ಷೇತ್ರ ಆದರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸಾರ್ವಜನಿಕವಾಗಿ ಕೆಲಸ ಮಾಡ್ತೀವಿ. ಸಾರ್ವಜನಿಕವಾಗಿ ಕೆಲಸ ಮಾಡುವುದು ನಮ್ಮ ಧರ್ಮವಾಗಿರುತ್ತೆ. ಶಿಡ್ಲಘಟ್ಟ ಸಾಮಾನ್ಯ ಕ್ಷೇತ್ರ ಆದರೂ ಕೂಡ ನಮ್ಮ ಕೆಲಸ ನಾವು ಮಾಡಿಕೊಂಡು ನಮ್ಮತರ ನಾವು ಗುರುತಿಸಿಕೊಂಡು ಮುಂದಿನ ದಿನದಲ್ಲಿ ಈ ಭಾಗದಲ್ಲಿ ಕೆಲಸಗಳನ್ನ ಮುಂದುವರಿಸಿಕೊಂಡು ಹೋಗುವುದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಆ ನಿಟ್ಟಿನಲ್ಲಿ ಮುಂದೆ ಭವಿಷ್ಯದಲ್ಲಿ ಮೀಸಲು ಕ್ಷೇತ್ರ ಆದರೂ ಕೂಡ ನಮ್ಮ ಪ್ರಯತ್ನ ನಾವು ಪಡಬೇಕಾಗುತ್ತೆ. ಮೀಸಲು ಕ್ಷೇತ್ರ ಆದ್ರೆ ನಾವು ಹಿಂದೆ ಹೋಗುವ ಪ್ರಶ್ನೆ ಇಲ್ಲ. ಮುಂದಿನ ದಿನದಲ್ಲಿ ಚುನಾವಣಾ ಆಯೋಗ ತೀರ್ಮಾನ ಡೆಲಿಮಿಟೇಷನ್ ವಿಚಾರವಾಗಿ ಬಂದಾಗ ಏನೆಲ್ಲ ಬೆಳವಣಿಗೆ ಆಗಬಹುದು ಅದು ಮುಂದಿನ ದಿನದಲ್ಲಿ ಆಗುತ್ತೆ. ಹಾಗಾಗಿ ಅದು ಯಾವ ರೀತಿ ಆಗುತ್ತೆ ಅನ್ನೋದು ನಮಗೂ ಕೂಡ ಮಾಹಿತಿ ಇಲ್ಲ. ಅದು ಏನಿದ್ರು ಅವರ ವಿವೇಚನೆಗೆ ಬಿಟ್ಟಿದ್ದು. ಹಾಗಾಗಿ ನಮ್ಮ ಕೆಲಸವನ್ನ ನಾವು ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದಿದ್ದಾರೆ. ಈಗ ಡಿಲಿಮಿಟೇಷನ್ ವಿಚಾರವಾಗಿ ಚರ್ಚೆ ನಡೀತಾ ಇರೋಂಥದ್ದು ಗೊತ್ತಿರೋಂಥದ್ದೇ. ಈಗ ಸಚಿವರು ಶಾಸಕರು ಸೇರಿ ಒಂದು ಧಾರ್ಮಿಕ ಕಾರ್ಯಕ್ರಮ ಮತ್ತು ಅಲ್ಲಿಂದ ಕಟ್ಟಡ ಗುದ್ದಲಿ ಪೂಜೆ ವಿಚಾರವಾಗಿ ಚರ್ಚೆಗಳಾಗಿರೋಂಥದ್ದು. ಈಗ ಸಚಿವರಿರೋಂಥವ್ರಿಗೇನೋ ಈ ಕ್ಷೇತ್ರ ಏನಾಗ್ಬೋದು ಅಂತಂದ್ಬಿಟ್ಟು ಅವ್ರಿಗೆ ಏನಾದರೂ ಮಾಹಿತಿ ಇದೆಯೋ ನಮಗೆ ಗೊತ್ತಿಲ್ಲ. ಶಾಸಕರು ಸಹ ಮೀಸಲು ಕ್ಷೇತ್ರ ಆಗಿ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ಆಗ್ತದೆ ಅಂತೇಳಿ ಮಾತಾಡೋಂಥದ್ದು ಸಹ ನಾವು ನೋಡಿದ್ದೀವಿ. ಈಗ ಮೀಸಲು ಕ್ಷೇತ್ರ ಆದರೂ ಸಹ ಇಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಸಾರ್ವಜನಿಕವಾಗಿ ಕೆಲಸ ಮಾಡೋಂಥವರು ಮಾಡಲೇಬೇಕಾಗ್ತದೆ. ಅದು ಮಾಡೋಂಥದ್ದು ಸಹ ನಮ್ಮ ಧರ್ಮ ಆಗಿರ್ತದೆ. ಜನರಲ್ ಕ್ಷೇತ್ರ ಆದರೂ ಸಹ ನಾವು ಇಲ್ಲಿ ಕೆಲಸ ಮಾಡಿಕೊಂಡು ನಮ್ಮತನ ನಾವು ಗುರ್ಸ್ಕೊಂಡು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಕೆಲಸ ಮುಂದುವರ್ಸ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಆ ನಿಟ್ಟಿನಲ್ಲಿ ಮುಂದೆ ಭವಿಷ್ಯದಲ್ಲಿ ಮೀಸಲು ಕ್ಷೇತ್ರ ಆದರೂ ಸಹ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕಾಗ್ತದೆ. ಹಂಗನ್ಬಿಟ್ಟು ನಾವು ಹಿಂದಕ್ಕೆ ಹೋಗೋಂಥದ್ದು ಇಲ್ಲ ಮೀಸಲ ಕ್ಷೇತ್ರ ಆಗ್ತದೆ ನಾವು ಕೆಲಸ ಮಾಡೋದು ನಿಲ್ಲಿಸೋಂಥದ್ದು ಅವೆಲ್ಲನೂ ಸಹ ನಮಗೆ ಗೊತ್ತಿಲ್ಲ. ಅದು ಮುಂದಿನ ದಿನಗಳಲ್ಲಿ ಚುನಾವಣಾ ಎಲೆಕ್ಷನ್ ಕಮಿಷನ್ ಇರ್ತದೆ, ಅದಕ್ಕೆ ಡಿಲಿಮಿಟೇಷನ್ಸು ವಿಚಾರವಾಗಿ ಬಂದಾಗ ಏನೆಲ್ಲ ಆಗ್ಬೋದು ಅದು ಮುಂದಿನ ದಿನಗಳಲ್ಲಿ ಆಗ್ತದೆ. ಹಾಗಾಗಿ ಅದು ಯಾವ ರೀತಿ ಆಗ್ತದೆ ಅನ್ನೋದು ನಮಗೂ ಸಹ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅವರು ಏನು ಹೇಳಿದಾರೋ ಅದು ಅವರು ವಿವೇಚನೆಗೆ ಬಿಟ್ಟಿದ್ದು. ಹಂಗಾಗಿ ನಮ್ಮ ಕೆಲಸ ನಾವು ಮುಂದುವರ್ಸ್ಕೊಂಡು ಹೋಗೋಂಥದ್ದು ಆಗ್ತದೆ. ಅದು ಮೀಸಲಾಗಲಿ ಇಲ್ಲ ಜನರಲ್ ಆಗಲಿ ಯಾರೋ ಒಬ್ರು ಬಂದು ಈ ಕ್ಷೇತ್ರದಲ್ಲಿ ಕೆಲಸ ಅಂತೂ ಸಹ ಜನಪ್ರತಿನಿಧಿಯಾಗಿ ಮಾಡಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಯಾರಿಗೆ ಅವಕಾಶ ಇರ್ತದೋ ಅದು ಪ್ರಜಾಪ್ರಭುತ್ವದಲ್ಲಿ ಆಗ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.